ಬಂದಿರತಕ್ಕಂಥ ಪ್ರತಿಯೊಬ್ಬರು ಲೀಡರ್ ಎಲ್ಲ ಸಮಾಜ ಹಿರಿಯರು ಬಂದಾರ. ಇವತ್ತು ನೀವು ಏನಾರ ಸ್ಪಾಟ್ ಡಿಸಿಷನ್ ತಗೊಳ್ಳಲ್ಲ ಮುಂದಿನ ನಾಳಿನ ನಡೆ ಬಹಳ ಕ್ರೂರವಾಗಿರುತ್ತಾ. ದಯವಿಟ್ಟು ನೀವು ಗಮನ ಹರಿಸ್ರಿ. ಇವು ಎಲ್ಲ ಎನ್ಕ್ವೈರಿ ಮಾಡ್ತೀವಿ, ಡಿಸಿಷನ್ ಆಗ್ಬೇಕು. ಕಾನೂನು ಬರದಂತ ನಮ್ಮ ತಂದೆಗೆ ನಮಗೆ ಇವತ್ತು ಕಾನೂನು ಇಲ್ಲ ಅಂದ್ರ ಅದು ಇರಾಕ ಯೋಗ್ಯರಲ್ಲ. ಪ್ರಕರಣ ಗಲಾಟೆ ಆದ ಹೊತ್ನಾಗ ಎಷ್ಟು ಪ್ರಕರಣಗಳಾಗ್ಯವು, ಅಲ್ಲಿ ಸ್ಪಾಟ್ನಾಗ ಸಸ್ಪೆಂಡ್ ಆಗೋ ಪ್ರಕರಣಗಳು ನಮ್ಮ ಹತ್ರ ಅದಾವು. ನೀವು ಕುಂಟಪ್ಪ ಅರ್ಥ ಮಾಡ್ಕೊಡ್ರಿ. ಅಡ್ಮಿಟೆಡ್ ಫ್ಯಾಕ್ಟ್ ಇದು. ಅವ್ರು ವಿಷಾದ ವ್ಯಕ್ತಪಡ್ತಾರ, CCTV ಫುಟೇಜ್ ವೀಕ್ಷಣೆ ಮಾಡ್ಯಾರ, ಕೃತ್ಯ ನಡೆದಿದೆ, ಅಲ್ಲೇ ಆಗಿದಂತ ಅಡ್ಮಿಟ್ ಮಾಡ್ಕೊಂಡಾರ. ಸರ್ ಅಡ್ಮಿಟ್ ಮಾಡ್ಕೊಂಡಿರೋದ್ರಿಂದ ನಮಗೆ ತನಿಖೆ ಮತ್ತು ಯಾವುದೇ ಇನ್ವೆಸ್ಟಿಗೇಷನ್ ಅಗತ್ಯ ಇಲ್ಲ. ಆಲ್ರೆಡಿ ಇನ್ವೆಸ್ಟಿಗೇಷನ್ ವಾಸ್ ಡನ್ ಸರ್ ಪ್ರಕಾರ. ಯಾಕಂದ್ರೆ ದೃಶ್ಯಾವಳಿಯಲ್ಲಿ ಈಗಾಗಲೇ ದಾಖಲು ಕೂಡ ಆಗಿದೆ ಸರ್ ಹೇಳಿರೋದು. ಕಾನೂನಿನ ಪ್ರಕಾರ SC/ST ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ದೂರು ಬಂದ ತಕ್ಷಣ ಇವರು CCTV ಪರಿಶೀಲನೆ ಮಾಡ್ಯಾರ. ಪರಿಶೀಲನೆಯಲ್ಲೂ ಸತ್ಯಾಂಶ ಕಂಡು ಬಂದಿದೆ. ಇಲ್ಲಿ ಬಂದು ನಾವು ಅಪಾಲಜಿ ಕೇಳೋದು ಅಥವಾ ಇನ್ನೇನಾದ್ರೂ ಮಾಡೋದಾದ್ರೆ ಹಾಗಾದ್ರೆ ಇನ್ನೊಂದು ದೌರ್ಜನ್ಯ ಮಾಡ್ತಾರ, ಬಡಿತಾರ, ಅಪಾಲಜಿ ಕೇಳ್ತಾರ. ಅಕಸ್ಮಾತ್ ನಾನು ಅಮಾಯಕ ಆಗಿದ್ರೆ ಒಂದು ಸುಳ್ಳು ಕೇಸ್ ಹಾಕ್ತಾರ. ಹಾಗಾದ್ರೆ ಇದಕ್ಕೆ ಕೊನೆ ಯಾವಾಗ? ಈ ಕೇಸ್ ಇವತ್ತು FIR ಆಗ್ಬೇಕು. ನಮ್ದು ಎರಡೇ ಬೇಡಿಕೆ ನೋಡಿ, ಎರಡೇ ಬೇಡಿಕೆ. ಒಂದು FIR ಆಗ್ಬೇಕು, ಸಸ್ಪೆನ್ಷನ್ ಆಗ್ಬೇಕು. ಆಲ್ರೆಡಿ ನಮ್ಮ ಒಬ್ಬ ಸ್ನೇಹಿತರು ಈಗ ಪರಮೇಶ್ವರ್ ಗೃಹ ಮಂತ್ರಿಗಳಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಅವ್ರ ಸಂಪರ್ಕ ಬಂದ್ರೆ ಕೂಡಲೇ ಕೂಡ ಇದು ರಾಜ್ಯ ಮಟ್ಟದಲ್ಲಿ ಕೂಡ ಹೋರಾಟವನ್ನು ನಾವು ಹಮ್ಮಿಕೊಳ್ಬೇಕಾಗುತ್ತೆ. ಕೆಲವರ ವೈಯಕ್ತಿಕ ಹಿತಾಸಕ್ತಿಗಳಿಗೆ ಇಂತಹ ದೌರ್ಜನ್ಯಕ್ಕೊಳಗಾದಂಥ ವ್ಯಕ್ತಿಗಳ ಮೇಲೆ ಯಾವುದೇ ರೀತಿಯಿಂದ ಅನ್ಯಾಯವಾಗಬಾರ್ದು. ನಾವೆಲ್ಲರೂ ಕೂಡ ಆರ್ಥಿಕವಾಗಿ ಸ್ಥಿತಿವಂತರಿದ್ದೇವೆ, ಯಾವುದೇ ಆಮಿಷಕ್ಕೂ ಬಲಿ ಆಗಬಾರ್ದು. ಇಂಥ ಬಸವಾದಿ ಶರಣ ವ್ಯಕ್ತಿಗೆ ಅನ್ಯಾಯ ಆಗಿದೆ ಅಂದ್ರೆ ನಮ್ಗೆ ಎರಡೇ ಬೇಡಿಕೆ. ಮಾನ್ಯ DYSP ಸಾಹೇಬರ ಒಪ್ಕೊಂಡ್ರ ಪ್ರಕಾರನೇ ತನಿಖೆ. ನೀವು ಮಾತಾಡ್ತಿರಲ್ಲ, ಇನ್ವೆಸ್ಟಿಗೇಷನ್ ಆಗ್ತಿರೋದು ಅವ್ರು ಸರಿಯಾಗಿ ಕೇಳ್ಕೊ. ನಾನು ಬಂದಿರೋದು ಹೋರಾಟಕ್ಕೇನೆ. ಅವ್ರಿಗೆ ಅನ್ಯಾಯ ಆಗಿದೆ, ಪ್ರತಿಭಟನೆ ಕೇಳೋಣ. ಇನ್ವೆಸ್ಟಿಗೇಷನ್ ಏನು ನಡೀತಂತ ಗೊತ್ತಾ ನಿಮಗೆ? ಏನೇನಾಗುತ್ತೆ ಅಂತ ತಿಳ್ಕೊಳ್ರಿ, ಸಮಾಧಾನವಾಗಿ ಹೇಳ್ರಿ. ಯಾವುದೇ ಆಗಲಿ ಒಂದು ಘಟನೆ ನಡೆದಾಗ ಒಂದು ಇಲಾಖೆ ಹಿಂಗಾಗಿದೆಯಪ್ಪ ಸರಿ ಮಾಡ್ಕೊಂಡು ಅಂದಾಗ ನೀವು ಹೋರಾಟಗಾರರು ಇವತ್ತು ಮುಗಿದೋಗುತ್ತಾ? ಇವತ್ತು ಮುಗಿದ್ಬಿಡ್ತಾ ನಿಮ್ದು. ನಾಳೆ ಯಾವನಾರು ಬಂದು ಹೋದಾಗ ಗಲಾಟೆ ಆದಾಗ ಮಾತಾಡಿದ್ರೆ ಒಬ್ಬೊಬ್ಬರ ಮಾತಾಡಿ. ಈ ವಿಷಯ ಮೇಲೆ ಮುತ್ತೂರಲ್ಲಿ ಸ್ವಾಮಿ ರೂರಲ್ ಮುತ್ತೂರಲ್ಲಿ ಒಬ್ಬ ಪೊಲೀಸ್ ಮಾಡ್ತಾನೆ. ಅವ್ರಿಗೆ ಮಾತಾಡ್ಬೇಕಂತ ಬಟ್ ಅವ್ರಿಗಿರೋದ್ರಿಂದ ಸೊ ಈ ಸಮಯದಲ್ಲಿ ನೀವು ಮಾತಾಡ್ತಾರೆ, ಯಾರು ಜೊತೆ ಮಾತಾಡ್ತಾರೆ, ನಾವು ಅವ್ರು ಕರ್ಕೊಂಡು ಆದ್ರೆ ಆಗಲ್ಲ. ಹೋಗಿ ತುಪ್ಪ ಅಂತ ಕೆಲಸ ಬೇಡ. ನಂದೇ ಬಡಬೇಕಾದ್ರೆ ಬಾಳಪ್ಪ ಅಂತ ಅವ್ರು ನನ್ನ ಜೋಡಿ ಮಾತಾಡ್ಬೇಕು. ನಾನು ಮಾತಾಡ್ಕೊಂತ ಬಂದೆ. ನನ್ನ ಗದಗಿಂದ ಬರಬೇಕಾದ್ರೆ ನಾನು ಮಾತಾಡಿದ್ರೆ ಒಬ್ಬ PSIಗೆ ಒಬ್ಬ ಪಬ್ಲಿಕ್ ಹೋಗಿ ಒಳಗೆ ಹೋಗಿ ಒಬ್ಬ PS ಅನ್ನು ಬಿಟ್ಟು ನಿಲ್ತಾರೆ. ಅಮಾಯಕ ಅವ್ರು ಯಾರು ಗಾಡಿ ಇದನ್ನು ಸಕ್ಕರೆ ಬೇಕಾದ್ರೆ ಮಾಡೋದು. ನಾಳೆ ಬಂದ್ರೆ ಅಲ್ಲಿ ಮಾತಾಡೋಣ. ಹೀಗಾಗಿ ತಾಳ್ಮೆ ಇದ್ರ ಬಗ್ಗೆ ಗೊತ್ತಿನ ಆ್ಯಕ್ಷನ್
ನಾಳೆ ಟೈಮ್ ಇದೆ ಎಲ್ಲ ಗೊತ್ತಿದೆ ಇಲಾಖೆ ಯಾವ ರೀತಿ ಕೆಲಸ ಮಾಡಿದ್ರೆ ಇಲಾಖೆ CCTV ಫುಟೇಜ್ ಐತಲ್ಲ ಬಡದದ್ದು ಮಿಸ್ಸಿಂಗ್ ಕೇಸ್ ಹೊರತುಪಡಿಸಿ ಇವ್ರ ಮ್ಯಾಗ ಹಲ್ಲೆ ಮಾಡಿದ್ರ ಸರ್ ಅದನ್ನ ಪ್ರಕರಣ ದಾಖಲೆ ಮಾಡ್ತಾರೆ. ಒಬ್ಬೊಬ್ರು ಮಾತಾಡ್ರ ಇಲ್ಲಿ ಮಾತಾಡಕೈತಿಲ್ಲ ಇವ ಎಲ್ಲರೂ ಕೊಡ್ಬೇಕು, ಶಿಸ್ತು ಕಲಿಬೇಕು, ಕೊಡ್ಬೇಕು ಎಲ್ಲರೂ.